ನಿಮಗೆ ಗೊತ್ತಾ, ಕಳೆದ ಒಂದೇ ವರ್ಷದಲ್ಲಿ ನಮ್ಮ ಭಾರತ ಎನರ್ಜಿ ಸೆಕ್ಟರ್ ನಲ್ಲಿ ಮಾಡಿರುವ ಕೆಲಸವನ್ನು ನೋಡಿ ಇಡೀ ಪ್ರಪಂಚವೇ ಶಾಕ್ ಆಗಿದೆ. ನಾವು ಬರೀ ಕ್ಲೈಮೇಟ್ ಆಕ್ಷನ್ ಬಗ್ಗೆ ಮಾತ್ರವೇ ಮಾತನಾಡ್ತಾ ಇಲ್ಲ, ಗ್ರೌಂಡ್ ಲೆವೆಲ್ ನಲ್ಲಿ ರಿಸಲ್ಟ್ ಡೆಲಿವರಿ ಮಾಡಿ ತೋರಿಸ್ತಾ ಇದ್ದೀವಿ. ಹೌದು, ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ರೀಸೆಂಟ್ ಆಗಿ ನಡೆದಿರುವ ದಾವೋಸ್ ಸಮಿಟ್. ಇದರಲ್ಲಿ ನಮ್ಮ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಭಾರತದ ಈ ಸಕ್ಸಸ್ ಸ್ಟೋರಿಯನ್ನ ಜಗತ್ತಿನ ಮುಂದೆ ಇಟ್ಟಿದ್ದಾರೆ. ಹಾಗಾದ್ರೆ ನಿಜಕ್ಕೂ ಭಾರತ ಈ ಲೆವೆಲ್ಗೆ ಬೆಳೆಯೋಕೆ ಕಾರಣವಾಗಿರುವ ಆ 3 ಗೇಮ್ ಚೇಂಜಿಂಗ್ ವಿಷಯಗಳು ಯಾವುವು ಎಂಬುದನ್ನ ಒಂದೊಂದಾಗಿ ನೋಡೋಣ ಬನ್ನಿ. ಸೊ ಫಸ್ಟ್ ಒನ್, ಸೋಲಾರ್ ಎನರ್ಜಿ. ನಾವು ಬರೀ ಸೋಲಾರ್ ಪಾರ್ಕ್ ಅನ್ನ ಕಟ್ಟಿಲ್ಲ, ಅದನ್ನ ಒಂದು ಮಾಸ್ ಮೂವ್ಮೆಂಟ್ ಮಾಡಿದೀವಿ. 2025ರ ಎಂಡ್ ಗೆ ನಾವು 133 ಗಿಗಾವ್ಯಾಟ್ ಕೆಪಾಸಿಟಿ ರೀಚ್ ಆಗಿದ್ದೀವಿ. ಅದರಲ್ಲೂ PM ಸೂರ್ಯಘರ್ ಯೋಜನೆಯಿಂದ ಇವತ್ತು ಸೋಲಾರ್ ಅನ್ನೋದು ಪ್ರತಿಯೊಬ್ಬರ ಮನೆ ಬಾಗಿಲಿಗೆ ತಲುಪಿದೆ. ಅಷ್ಟೇ ಅಲ್ಲ, ನಾವು ಕಡಿಮೆ ಕಾಸ್ಟ್ ನಲ್ಲಿ ಪವರ್ ಅನ್ನ ಜನರೇಟ್ ಮಾಡ್ತಾ ಇರೋದ್ರಿಂದ ಇದು ಇಂಡಸ್ಟ್ರಿ ಮತ್ತು ಡಿಸ್ಕಾಮ್ ಗಳಿಗೂ ಕೂಡ ಎಕನಾಮಿಕಲಿ ಪ್ರಾಫಿಟೇಬಲ್ ಆಗಿದೆ. ಅಂಡ್ ಸೆಕೆಂಡ್ ಒನ್, PLI ಸ್ಕೀಮ್ ಅಂದ್ರೆ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್. ನಾವು ಸೋಲಾರ್ ಪ್ಯಾನಲ್ಸ್ ಗೋಸ್ಕರ ಚೀನಾ ಅಥವಾ ಬೇರೆ ದೇಶದ ಮೇಲೆ ಡಿಪೆಂಡ್ ಆಗಿಲ್ಲ. ಈ PLI ಸ್ಕೀಮ್ ಮೂಲಕ ನಮಗೆ ಬೇಕಾಗಿರುವ ಮಾಡ್ಯೂಲ್ಸ್ ಮತ್ತು ಪಾರ್ಟ್ಸ್ ಗಳನ್ನ ನಾವೇ ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ. ಇದರಿಂದ ನಮ್ಮ ಎನರ್ಜಿ ಸೆಕ್ಯೂರಿಟಿ ಸ್ಟ್ರಾಂಗ್ ಆಗೋದಷ್ಟೇ ಅಲ್ಲ, ಭಾರತ ಈಗ ಬೇರೆ ದೇಶಗಳಿಗೂ ಕೂಡ ಎಕ್ಸ್ಪೋರ್ಟ್ ಮಾಡುವ ಕೆಪಾಸಿಟಿಯನ್ನು ಕೂಡ ಬಿಲ್ಡ್ ಮಾಡ್ತಾ ಇದೆ. ಅಂಡ್ ಥರ್ಡ್ ಒನ್, ಗ್ರಿಡ್ ಮ್ಯಾನೇಜ್ಮೆಂಟ್. ಸೊ ಕರೆಂಟ್ ಅನ್ನು ಉತ್ಪಾದನೆ ಮಾಡಿದ್ರೆ ಸಾಕ, ಅದನ್ನ ಸ್ಟೋರ್ ಮಾಡಿಕೊಳ್ಳೋಕೆ ಸ್ಟೋರೇಜ್ ಕೂಡ ಬೇಕಲ್ವಾ. ಸೂರ್ಯ ರಾತ್ರಿ ಸಮಯದಲ್ಲಿ ಇರಲ್ಲ ಅಂಡ್ ಗಾಳಿ ಕೂಡ ಯಾವಾಗ್ಲೂ ಬೀಸಲ್ಲ. ಸೊ ಈ ಮಧ್ಯಂತರದ ಭಯ ಹೋಗ್ಲಾಡ್ಸೋಕೆ ನಾವು ಗ್ರಿಡ್ ಅನ್ನ ಅಪ್ಗ್ರೇಡ್ ಮಾಡಿ ಬ್ಯಾಟರಿ ಸ್ಟೋರೇಜ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ. ಇದರಿಂದ ಈಗ 24 ಅವರ್ಸ್ ಪವರ್ ಕೊಡೋದು ಕೇವಲ ಇಂಜಿನಿಯರಿಂಗ್ ಚಾಲೆಂಜ್ ಆಗುತ್ತೆ ಹೊರತು ಅದೊಂದು ಕೇವಲ ಪೊಲಿಟಿಕಲ್ ಸ್ಲೋಗನ್ ಆಗಿ ಉಳಿದಿಲ್ಲ. ಸೊ ಫ್ರೆಂಡ್ಸ್, ಈ ಸ್ಮಾರ್ಟ್ ಪ್ಲಾನಿಂಗ್ ಕಾರಣದಿಂದಲೇ ಭಾರತ ಇವತ್ತು ಗ್ಲೋಬಲ್ ಲೀಡರ್ ಆಗಿರೋದು. ಸೊ 2025ರಲ್ಲಿ ಹೀಗಿದ್ರೆ ಇನ್ನು 2030ಕ್ಕೆ ನಮ್ಮ ಭಾರತ ಎಲ್ಲಿರುತ್ತೆ ಅನ್ನೋದನ್ನ ನೀವೇ ಊಹೆ ಮಾಡ್ಕೊಳ್ಳಿ. ಭಾರತದ ಈ ಗ್ರೇಟ್ ಮೂವ್ ಬಗ್ಗೆ ನಿಮ್ಗೆ ಅನ್ಸುತ್ತೆ? ತಪ್ಪದೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಜೈ ಹಿಂದ್.